ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಕ್ಯಾರೆಟ್ ಒಬ್ಬಟ್ಟು ಅಥವಾ ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 4ರಿಂದ 5 ಕ್ಯಾರೆಟ್ನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿ 3/4 ಲೋಟ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನಾನು, ಆರ್ಗ್ಯಾನಿಕ್ ಬೆಲ್ಲದ ಪುಡಿ. 5ರಿಂದ 6 ಏಲಕ್ಕಿ ಇಟ್ಕೊಂಡಿದ್ದೀನಿ. ಹಾಗೆ 1/2 ಟೀ ಸ್ಪೂನ್ ಅರಿಶಿನ, ಇಲ್ಲಿ 1/4 ಬಟ್ಲು ಗೋಧಿ ಹಿಟ್ಟು, 1/4 ಬಟ್ಲು ಮೈದಾ ಹಿಟ್ಟು, 1 ಬಟ್ಲು ಕಾಯಿ ತುರಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ 4ರಿಂದ 5 ಸ್ಪೂನು. ಇಲ್ಲಿ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನಾನು. ಆ ಬೌಲಿಗೆ ನಾನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ, ಹಾಗೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಎಲ್ಲನೂ ಹಾಕಿದ್ದಾಯಿತು. ಇವಾಗ ನೀರು ಹಾಕ್ತಾ ಕಣಕನ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿಗಿರಬಾರ್ದು, ತುಂಬ ತಿಳು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಚಪಾತಿಗಿಂತ ಒಂದು ಸ್ವಲ್ಪ ಲೂಸ್ ಆಗಿರಬೇಕು, ತಿಳು ಇರಬೇಕು. ಚಪಾತಿ ಕಣಕದ್ಗಿಂತ ಒಂದು ಸ್ವಲ್ಪ ತಿಳು ಇರಬೇಕು. ಈ ಥರ ನಾನು ಸ್ಮ್ಯಾಶ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ದಂಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ ಇವಾಗ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಫುಲ್ ನಾನು ಮೈದಾ ತೊಗೊಂಡಿಲ್ಲ, ಹಾಫು ಮೈದಾ ಹಾಫು ಗೋಧಿ. ಫುಲ್ ಮೈದಾ ಬೇಡ ಅಂತ ನಾನು 2 ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇದು ಅರ್ಧ ಗಂಟೆ ನೆನೆಯೋಕೆ ಬಿಡೋಣ. ಈ ಕಡೆ ಒಂದು ಜಾರ್ ತೊಗೊಂಡಿದ್ದೀನಿ ನೋಡಿ. ಆ ಜಾರಿಗೆ ನಾನು ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇಲ್ಲಿ ಬಿಡಿಸಿಟ್ಕೊಂಡಿರುವಂಥ ಏಲಕ್ಕಿ ಹಾಕಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ. ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದು ಒಬ್ಬೊಬ್ರಿಗೆ ಜಾರಲ್ಲಿ ಹೆಚ್ಚಿಟ್ಕೊಂಡಿದ್ರೆ ನುಣ್ಣಗಾಗಲ್ಲ. ನುಣ್ಣಗಾಗಲ್ಲ ಅಂತಂದರೆ ನೀವು ತುರ್ಕೊಂಡು ಇಟ್ಕೋಬೋದು ಕ್ಯಾರೆಟ್ನ. ಈ ಕಡೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ನಾನು 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಬಿಸಿ ಆಗಲಿ. ಬಿಸಿ ಆಗ್ತಾ ಇದ್ದಾಗೆ ರುಬ್ಬಿಟ್ಕೊಂಡಿರುವಂತಹ ಕ್ಯಾರೆಟ್ ಮಿಶ್ರಣ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟು ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು, ಹಾಗೆ ಕೂದಲುಗಳಿಗೂ ತುಂಬ ಒಳ್ಳೆಯದು ಕ್ಯಾರೆಟು. ಈ ಕ್ಯಾರೆಟ್ನಲ್ಲಿ ವಿಟಮಿನ್ ಎ, ವಿಟಮಿನ್ ಕೆ, ಪೊಟ್ಯಾಷಿಯಮ್, ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಬರ್ನಂತಹ ಪ್ರಯೋಜನಕಾರಿ ಪೋಷಕಾಂಶಗಳಿಂದ ತುಂಬಿವೆ. ಕ್ಯಾರೆಟ್ ತಿನ್ನುವುದು ಕೊಲೆಸ್ಟ್ರಾಲ್ ವಿರುದ್ಧ ಹೋರಾಡಲು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ಕ್ಯಾರೆಟು. ಇವಾಗ ನೋಡಿ 3/4 ಬಟ್ಲು ಬೆಲ್ಲ ಇಟ್ಕೊಂಡಿದ್ನಲ್ಲ, ಆರ್ಗ್ಯಾನಿಕ್ ಬೆಲ್ಲ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇಲ್ಲ ಅಂತಂದರೆ, ಮುದ್ದೆ ಬೆಲ್ಲ ಇತ್ತು ಅಂದರೆ ಹೆಚ್ಚಿ ನೀವು ಹಾಕ್ಕೋಬೋದು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಮುಟ್ಟಿ ನೋಡಿದ್ರೆ ಕೈಗೆ ಅಂಟಬಾರ್ದು. ಈ ಸ್ಟಫಿಂಗು ಕೈಗೆ ಅಂಟ್ಕೋಬಾರ್ದು. ಅಂಟ್ಕೊಂಡಿಲ್ಲ ಅಂತಂದರೆ ಇದು ಸ್ಟಫಿಂಗ್ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಆಗಿದೆ. ಇವಾಗ ಇದು ತಣ್ಣಗಾಗಕ್ಕೆ ಬಿಡೋಣ.
ಫುಲ್ ತಣ್ಣಗಾಗಬೇಕು. ಬಿಸಿ ಇದ್ದರೆ ನಾವು ಉಂಡೆ ಕಟ್ಟೋಕ್ಕೂ ಆಗಲ್ಲ, ಒಬ್ಬಟ್ಟು ಮಾಡೋಕ್ಕೂ ಆಗಲ್ಲ. ನಾನಿವಾಗ ಬೌಲಿಗೆ ತೆಗಿತಾ ಇದ್ದೀನಿ. ಇದರಲ್ಲೇ ಬಿಟ್ಟುಬಿಟ್ರೆ ಗಟ್ಟಿ ಆಗಿಬಿಡುತ್ತೆ, ಬರ್ಫಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫ್ರೈ ಆಗಿದ ತಕ್ಷಣವೇ ತೆಕ್ಕೊಂಬಿಡ್ಬೇಕು ತವಾಯಿಂದ. ನಾನು ತೆಕ್ಕೊತಾ ಇದ್ದೀನಿ ನೋಡಿ. ಇದನ್ನು ತಣ್ಣಗಾಗಕ್ಕೆ ಬಿಡ್ತಿದ್ದೀನಿ. ಈಗ ತಣ್ಣಗಾಗಬೇಕು. ನೋಡಿ ಇವಾಗ ತಣ್ಣಗಾಗಿದೆ. ನೋಡಿ ತಣ್ಣಗಾಗಿದೆ ಇವಾಗ. ನೋಡಿ ನಾನು ಯಾವ ಸೈಜಿಗೆ ಬೇಕು ನಿಮಗೆ ಆ ಸೈಜಲ್ಲಿ ಉಂಡೆ ಕಟ್ಕೋಬೋದು. ನಾನು ಲಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಕಟ್ಕೊತಾ ಇದ್ದೀನಿ. ಇವಾಗ ನೋಡಿ 2 ಉಂಡೆ ಕಟ್ಟಿದ್ದೀನಿ. ಎಲ್ಲನೂ ಇದೇ ಥರ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ತೊಗೊತೀನಿ ನೋಡಿ, ಕೈಗೆ ಸವರ್ಕೊತೀನಿ. ಹಾಗೆ ಒಂದು ಸ್ವಲ್ಪ ಕಣಕ ತೊಗೊತೀನಿ. ಆ ಕಣಕನ ಉಂಡೆ ಮಾಡಿ ಅಗಲ ಮಾಡ್ಕೊತೀನಿ ನೋಡಿ. ನಿಮಗೆ ಕೈಯಲ್ಲಿ ಅಗಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಲಟ್ಟಣಿಗೆಯಿಂದ ಲಟ್ಟಿಸ್ಬಿಟ್ಟು ಅಗಲ ಮಾಡಿಕೊಂಡು ತುಂಬ್ಕೋಬೋದು. ನಾನು ಕೈಯಲ್ಲೇ ತುಂಬ್ಕೊತಾ ಇದ್ದೀನಿ ನೋಡಿ. ಈ ಥರ ನಾವು ಒತ್ತಿ 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 ಸ್ಟಫಿಂಗ್ನ ಹಾಕ್ಕೋಬೇಕು ನೋಡಿ. ಮೇಲ್ಗಡೆದೆಲ್ಲ ನಾನು ಕವರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಎಲ್ಲಿನೂ ಕಣಕ ಮಿಸ್ ಆಗಬಾರ್ದು. ಚೆನ್ನಾಗಿ ತುಂಬಿಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಇರೋದನ್ನು ತೆಗೆದ್ಬಿಡ್ತೀನಿ ನೋಡಿ. ಈ ಥರ ತುಂಬಿಟ್ಕೊಂಡಿದ್ದೀನಿ. 2 ತುಂಬಿಟ್ಕೊಂಡಿದ್ದೀನಿ. ಇವಾಗ ಲಟ್ಟಿಸ್ತಿದ್ದೀನಿ ನೋಡಿ. ನೋಡಿ ತುಂಬ ಭಾರ ಹಾಕಿ ಲಟ್ಟಿಸ್ಬೇಡಿ, ತಿಳುವಾಗಿ ಲಟ್ಟಿಸ್ಕೊಳ್ಳಿ. ತುಂಬ ತಿಳು ಇರಬಾರ್ದು, ತುಂಬ ದಪ್ಪ ಇರಬಾರ್ದು. ತಿಳು ಆಗಿಬಿಟ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಕೋವಾಗ. ಮೀಡಿಯಮ್ ಆಗಿ ಇರಬೇಕು ನೋಡಿ. ಈ ಥರ ಲಟ್ಟಿಸಿದ್ದಾಯಿತು. ಮೇಲೆ ಎಣ್ಣೆ ಹಚ್ಕೊತೀನಿ ನೋಡಿ. ಮೇಲೆಲ್ಲ ಎಣ್ಣೆ ಹಚ್ಕೊತೀನಿ. ಈಗ ತೆಗೆದು ತವಾಕ್ಕೆ ಹಾಕ್ಕೊತೀನಿ ನೋಡಿ. ಹುಷಾರಾಗಿ ತೆಕ್ಕೊಂಡು ತವಾಗೆ ಹಾಕ್ಕೊಳ್ಳಿ ನೋಡಿ. ತವಾಗೆ ಹಾಕಿದ್ದೀನಿ. ಮೇಲೆ ಎಣ್ಣೆ ಹಾಕ್ತಿದ್ದೀನಿ ನೋಡಿ. ಸ್ಪೂನಿಂದ ಎಣ್ಣೆ ಹಾಕ್ಕೊತೀನಿ. ಹಾಗೆ ಕೈಯಿಂದ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ನೋಡಿ ಒಂದು ಸೈಡ್ ಬೆಂದಿದ್ದಾಯಿತು. ಇನ್ನೊಂದು ಸೈಡು ತಿರುವು ಹಾಕ್ಕೊತೀನಿ ನೋಡಿ. ನೋಡಿ 2 ಸೈಡು ಬೆಂದಿದೆ. ನನ್ನ ರೀತಿಯಲ್ಲಿ ಕ್ಯಾರೆಟ್ ಒಬ್ಬಟ್ಟು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ 2 ಸೈಡ್ ಬೆಂದಿದ್ದಾಯಿತು. ತೆಗ್ದಿದ್ದೀನಿ ನೋಡಿ. ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಕ್ಯಾರೆಟ್ ಒಬ್ಬಟ್ಟು ರೆಡಿಯಾಗಿದೆ. ನನ್ನ